ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ಅಮ್ಮನವರ ಒಂದು ವರಾಹಿ ಅಮ್ಮನವರ ದಿವ್ಯ ಬೀಜಾಕ್ಷರಿ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಪೂಜೆ ಪುನಸ್ಕಾರ, ಸ್ನಾನ, ಉಪವಾಸ ಇದು ಯಾವುದ್ರ ಅವಶ್ಯಕತೆ ಇಲ್ಲ. ಮಡಿ, ಸೂತಕ ಇದ್ರೂ ಕೂಡ ಅವಶ್ಯಕತೆ ಇಲ್ಲ. ನಾವು ಮನಸಾರೆ ನಮ್ಮ ಆ ತಾಯಿಯನ್ನು ನೆನೆಸ್ಕೊಂಡು ಭಕ್ತಿಯಿಂದ ನಾವು ನಮ್ಮ ಮನಸ್ಸಲ್ಲಿರುವಂಥ ಕಷ್ಟಗಳನ್ನು ಆ ತಾಯಿ ಮುಂದೆ ಹೇಳಿದರೆ ಆ ತಾಯಿ ನಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡ್ತಾಳೆ. ನೋಡೋದಕ್ಕೆ ಅಮ್ಮನವರು ಸ್ವಲ್ಪ ಭಯ ಅಂತ ಅನಿಸಿದ್ರು ಕೂಡ ಅಮ್ಮನವರ ಒಂದು ಮನಸ್ಸು ಹೂವಿನ ಹಾಗೆ. ಅಮ್ಮ ಅಂತ ಕರೆದ್ರೆ ಸಾಕು, ಆ ಸಾಕ್ಷಾತ್ ತಾಯಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾಳೆ ಮತ್ತು ನಮ್ಮೆಲ್ಲ ಕಷ್ಟಗಳನ್ನು ಕೂಡ ಆ ತಾಯಿ ದೂರ ಮಾಡ್ತಾಳೆ. ಇವಾಗ ಆ ಮಂತ್ರವನ್ನು ನಾವು ಯಾವ ರೀತಿ ಹೇಳಬೇಕು ಮತ್ತು ಆ ಮಂತ್ರ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೆಳಗ್ಗೆ ಎದ್ದು ನಾವು ಈ ಒಂದು ಕೆಲಸ ಮಾಡಿದರೆ ಸಾಕು. ಇದಕ್ಕೆ ಪೂಜೆ ಪುನಸ್ಕಾರ, ಸ್ನಾನ, ಮಡಿಯಿಂದ ಮಾಡಬೇಕು ಅಂತ ಏನೂ ಇಲ್ಲ. ಆ ತಾಯಿಯನ್ನು ನಾವು ಭಕ್ತಿಯಿಂದ ನೆನೆಸ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಮಂತ್ರವನ್ನು ನಾವು ಹೇಳೋದ್ರಿಂದ ಆ ತಾಯಿ ನಮ್ಮೆಲ್ಲ ಕೋರಿಕೆಗಳನ್ನು ಈಡೇರಿಸ್ತಾಳೆ. ಹಾಗೆ ನಮ್ಮೆಲ್ಲ ಕಷ್ಟಗಳನ್ನು ಕೂಡ ದೂರ ಮಾಡ್ತಾಳೆ. ಇವಾಗ ಆ ಮಂತ್ರ, ಬೀಜಾಕ್ಷರಿ ಮಂತ್ರ ಯಾವ ಥರ ಇದೆ ಮತ್ತು ಅದನ್ನು ಯಾವ ರೀತಿ ಹೇಳಬೇಕು ಅಂತ ಈ ವಿಡಿಯೋದೊಳಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಆ ಮಂತ್ರ ಅಂದರೆ ಬೀಜಾಕ್ಷರಿ ಮಂತ್ರ ಯಾವ ಥರ ಇದೆ ಅಂದರೆ ಓಂ ನರ್ಪವಿಯೇ ನಮಃ, ಓಂ ನರ್ಪವಿಯೇ ನಮಃ, ಓಂ ನರ್ಪವಿಯೇ ನಮಃ, ಓಂ ನರ್ಪವಿಯೇ ನಮಃ, ಓಂ ನರ್ಪವಿಯೇ ನಮಃ. ಈ ಥರ ಇದನ್ನು ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೂಡ ಹಾಕಿರ್ತೀನಿ. ಈ ಮಂತ್ರವನ್ನು ನಾವು ಎಲ್ಲಾದರೂ ಬರ್ಕೊಂಡು ಅಥವಾ ಓಂ ನರ್ಪವಿಯೇ ನಮಃ ಇದೇ ಒಂದೇ ಲೈನ್ ಇರೋದು. ಇದನ್ನು ನಾವು ಬೀಜಾಕ್ಷರಿ ಮಂತ್ರವನ್ನು ಸಾಕ್ಷಾತ್ ಆ ಅಮ್ಮನವರ ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸಿನಲ್ಲಿ ನೆನೆಸ್ಕೊಂಡು, ಅಂದರೆ ಮನೆಯಲ್ಲಿ ಅಮ್ಮನವರ ಫೋಟೋ ಇಲ್ಲ, ವಿಗ್ರಹ ಇಲ್ಲ, ಮೂರ್ತಿ ಇಲ್ಲ ಅನ್ನೋದಾದರೆ ಆ ಅಮ್ಮನವರ ಒಂದು ಮುಖವನ್ನು ನಾವು, ಆ ಅಮ್ಮನವರ ಒಂದು ಹೆಸರನ್ನು ನಾವು ಮನಸಾರೆ ನೆನೆಸ್ಕೊಂಡು ಭಕ್ತಿಯಿಂದ ಆ ಅಮ್ಮನವ್ರನ್ನ ನಾವು ನೆನೆದು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಎರಡೂ ಕೈಗಳನ್ನು ನೋಡಿಕೊಂಡು ಆ ಕೈಗಳಲ್ಲಿ ಅಮ್ಮನವರ ಒಂದು ದರ್ಶನವನ್ನು ಮಾಡ್ತಾ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಆ ತಾಯಿ ನಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡ್ತಾಳೆ. ಹಾಗೆ ನಮ್ಮ ಏನು ಆಸೆಗಳಿದೆ ಅದನ್ನೆಲ್ಲದೂ ಕೂಡ ಆ ತಾಯಿ ಈಡೇರಿಸ್ತಾಳೆ. ಈ ಒಂದು ಮಂತ್ರವನ್ನು ನಾವು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಬೋದು. ಅಂದರೆ ಒಬ್ಬಕ್ಕೆ 5 ಸಲ ಆದರೂ ಹೇಳ್ಬೋದು, 9 ಸಲ ಆದರೂ ಹೇಳ್ಬೋದು, 11 ಸಲ ಹೇಳ್ಬೋದು, 21 ಸಾರಿ ಆದರೂ ಹೇಳ್ಬೋದು. ನಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ನಾವು ಆ ತಾಯಿಯ ಈ ಒಂದು ಮಂತ್ರವನ್ನು ಓಂ ನರ್ಪವಿಯೇ ನಮಃ, ಓಂ ನರ್ಪವಿಯೇ ನಮಃ, ಓಂ ನರ್ಪವಿಯೇ ನಮಃ ಅಂತ ಹೇಳಿದರೆ ಸಾಕು. ಆ ತಾಯಿ ನಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡ್ತಾಳೆ. ಇದನ್ನು ನಾವು ಪ್ರತಿನಿತ್ಯ ಹೇಳ್ತಾ ಬರೋದರಿಂದ ನಮ್ಮ ಎಲ್ಲ ಕಷ್ಟಗಳು ಬೇಗನೆ ಮಾಯ ಆಗುತ್ತೆ. ಆ ತಾಯಿಯ ಮನಸ್ಸು ತುಂಬಾ ಮೃದುವಾಗಿರುವಂಥ ಮನಸ್ಸು. ಅಮ್ಮ, ನನಗೆ ಈ ಥರ ಕಷ್ಟ ಇದೆ, ನನಗೆ ಈ ಥರ ಪ್ರಾಬ್ಲಮ್ಸ್ ಇದೆ, ಇದನ್ನೆಲ್ಲ ನನಗೆ ಸಾಲ್ವ್ ಮಾಡಿಕೊಡೋ ತಾಯಿ ಅಂತ ಬೇಡ್ಕೊಂಡ್ರೆ ಸಾಕು. ಆ ತಾಯಿನೇ ನಮಗೆ ಸಾಕ್ಷಾತ್ ಆ ತಾಯಿನ ಬಂದು ನಮ್ಮ ಎಲ್ಲ ಕಷ್ಟಗಳನ್ನು ಕೂಡ ದೂರ ಮಾಡ್ತಾಳೆ. ಬೇಕಾದರೆ ನೀವು ಈ ಒಂದು ಚಾಲೆಂಜನ್ನು ಮಾಡಿ ಹೇಳ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ನಾವು ಪ್ರತಿನಿತ್ಯ ಹೇಳ್ತಾ ಬಂದರೆ ಒಂದೇ ವಾರದಲ್ಲಿ ನಮ್ಮ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ. ದೇವರನ್ನು ನಂಬೋರಿದ್ದರೆ ಮಾತ್ರ ಈ ವಿಡಿಯೋನ ನೋಡಿ. ಯಾಕಂದರೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ಯಾವುದೇ ಮಂತ್ರ, ಯಾವುದೇ ಪೂಜೆ ಪುನಸ್ಕಾರ ಮಾಡಿದರೂ ಕೂಡ ಅದು ಫಲ ಕೊಡೋದಿಲ್ಲ. ದೇವ್ರ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಈ ಒಂದು ಫಲವನ್ನು ನಾವು ಸಿಗುತ್ತೆ ನಮಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.